ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹೋಳಿಗೆ ಮಾಡೋದು ತುಂಬ ಕಷ್ಟನಪ್ಪ, ನಮ್ಮಿಂದ ಆಗಲ್ಲ ಅನ್ನೋರು ಈ ವಿಡಿಯೋನ ನೋಡಲೇಬೇಕು. ಇಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಟಿಪ್ಪನ್ನು ನೀವು ಫಾಲೋ ಮಾಡಿದರೆ ಸಾಫ್ಟ್ ಆಗಿರುವಂತಹ ಕಾಯಿ ಹೋಳಿಗೆ ಆರಾಮಾಗಿ ಸಲೀಸಾಗಿ ಮಾಡಿಬಿಡಬಹುದು. ಹಾಗಿದ್ರೆ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿಬಿಡೋಣ. ನೋಡಿ, ಇಲ್ಲಿ ನಾನು ಕಣಕ ರೆಡಿ ಮಾಡಲಿಕ್ಕೆ ಅಂತ ಹೇಳಿ 1 ಬೌಲಿನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಈ ಮೈದಾ ಹಿಟ್ಟು ಜೊತೆಗೆ ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಬರೀ ಮೈದಾ ಹಿಟ್ಟು ಅಷ್ಟೇ ಉಪಯೋಗಿಸಿದ್ದೀನಿ. ನೋಡಿ, ಸ್ವಲ್ಪ ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಫಸ್ಟು ಡ್ರೈ ಆಗಿನೇ ಹಾಗೆ ಕಲಿಸ್ಕೊಳ್ಳಿ. ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರು ಹಾಕ್ತಾನೆ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಇನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನಂತರ ನೋಡಿ, ಸ್ವಲ್ಪನೇ ನೀರು ಹಾಕ್ತಾ ನೀವು ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ಒಮ್ಮೆಲೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ, ಕಣಕ ತುಂಬಾ ತೆಳುವಾಗಿಬಿಡುತ್ತೆ, ಆಗ ಹೋಳಿಗೆ ನೀಟಾಗಿ ಬರೋದೇ ಇಲ್ಲ. ನೋಡಿ, ಕೈಗೆ ಹಿಟ್ಟು ಅಂಟೋ ರೀತಿಯಷ್ಟು ಸಾಫ್ಟ್ ಆದರೆ ಸಾಕು, ತುಂಬ ಏನು ಸಾಫ್ಟ್ ಆಗೋದು ಬೇಕಾಗಿಲ್ಲ. ನೋಡಿ, ಈ ರೀತಿ ಮಾಡಿದ ನಂತರ 3 ಸ್ಪೂನಿನಷ್ಟು ಆಯಿಲನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹೀಗೆ ನೋಡಿ ನಾದ್ಕೊಳ್ಬೇಕಾಗತ್ತೆ. ನೋಡಿ, ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಪೂರಿ ರೀತಿ ಉಬ್ಬಿ ಬರುತ್ತೆ, ಅಷ್ಟು ಸಾಫ್ಟಾಗಿ ಸಖತ್ತಾಗಿ ಆಗುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ನೋಡಿ ಈ ಥರ ಕಲಿಸ್ಕೊಳ್ಬೇಕು. ನೀವು ಕುಟ್ಟಾಣಿ ಕಲ್ಲಿರುತ್ತಲ್ವ, ಅದನ್ನು ಕೂಡ ನೀವು ಕುಟ್ಬಿಟ್ಟು ಹಿಟ್ಟನ್ನು ಸಾಫ್ಟ್ ಮಾಡ್ಕೋಬಹುದು. ಅದರಲ್ಲೂ ಕೂಡ ನೋಡಿ, ಕೈಯಲ್ಲೇ ನಾನು ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗುತ್ತೆ ನೋಡಿ, ಅಷ್ಟು ಚೆನ್ನಾಗಿ ನಿಮಗೆ ಹೋಳಿಗೆಗಳು ಬರುತ್ತೆ. ನೋಡಿ, ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ಈಗ ಇದರ ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಒಂದು ಬಟ್ಟೆನ ಮುಚ್ಚಿಬಿಟ್ಟು ನೀವು ಅದನ್ನು ಪಕ್ಕಕ್ಕಿಡಿ. ನಂತರ ನಾನಿಲ್ಲಿ ನೋಡಿ ಕಾಯನ್ನು ತುರಿದುಕೊಳ್ತಾ ಇದ್ದೀನಿ. ಹಸಿ ಕಾಯಿ ಆದರೆ ತುಂಬಾ ಒಳ್ಳೆಯದು, ಹಾಗೆಯೇ ಬಲ್ತಿರೋ ಕಾಯಿ ಆದರೆ ತುಂಬಾ ಒಳ್ಳೆಯದು. ಎಳೆ ತೆಂಗಿನಕಾಯಿ ಅಂತೂ ತೊಗೊಳ್ಳೇಬೇಡಿ, ಅದರಿಂದ ತೆಂಗಿನಕಾಯಿ ಹೋಳಿಗೆನ ಮಾಡೋಕ್ಕೆ ಬರೋದಿಲ್ಲ. ನೋಡಿ, ಸ್ವಲ್ಪ ಬಲ್ತಿರೋ ತೆಂಗಿನಕಾಯಿ ಆದರೆ ತುಂಬಾ ಒಳ್ಳೆಯದು, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ತೆಂಗಿನಕಾಯನ್ನು ತುರಿಯುವಾಗ ನೀವು ಜಸ್ಟ್ ಮೇಲೆ ತುರ್ಕೊಳ್ಳಿ. ಅದು ಬ್ಲ್ಯಾಕ್ ಕಲರಿಂದ ಏನು ಬ್ರೌನ್ ಕಲರಿಂದ ಏನು ಕೂಡ ಅಂಶ ಬರಬಾರ್ದು. ಸ್ವಲ್ಪ ವೈಟ್ ಇರುವಂತಹ ತೆಂಗಿನಕಾಯಿ ತುರಿ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ, ಹೀಗೆ ಪೂರ್ತಿ ತೆಂಗಿನಕಾಯನ್ನು ನಾನು ಹೀಗೆ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವೇನು ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿದ್ವಲ್ಲ ಆ ಬೌಲಲ್ಲಿ 1.5 ಕಪ್ನಷ್ಟು ನಾನು ದೊಡ್ಡದಾಗಿರುವಂತಹ ಕಾಯನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಅದೇ ಬೌಲಲ್ಲಿ ಅರ್ಧ ಬೌಲಿನಷ್ಟು ನಾನು ಇಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ, ಚಿಕ್ಕ ಬೌಲಲ್ಲಿ ಒಂದು 4ರಿಂದ 5 ಸ್ಪೂನಿನಷ್ಟು 4 ಸ್ಪೂನಷ್ಟು ಅಂತ ಹೇಳಿ ಅಂದ್ಕೊಳ್ಳಿ, ಅಷ್ಟು ನಾನು ಕಡಲೆ ಪುಡಿನ ತೊಗೊಂಡಿದ್ದೀನಿ. ಈ ಹುರುಗಡಲೆ ಇರುತ್ತಲ್ಲ, ಅದನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 3 ಏಲಕ್ಕಿನ ತೊಗೊಂಡಿದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ ಅಂದರೆ ಸಿಂಪಲ್ ಆದಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿಬಿಟ್ಟು ನಾವು ರುಚಿಯಾದ ಹೋಳಿಗೆನ, ಮೃದುವಾಗಿರುವಂತಹ ರುಚಿಯಾಗಿರುವಂತಹ ಹೋಳಿಗೆನ ರೆಡಿ ಮಾಡೋಣ. ನೋಡಿ, ಇಲ್ಲಿ ನಾನು ಹೂರಣ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಹಾಕಿಬಿಟ್ಟು ನಾನು ಕರಗಿಸ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ, ಬೆಲ್ಲ ಕರಗಿ ಅದು ಪೂರ್ತಿಯಾಗಿ ಕರಿಗಬೇಕು. ಅಲ್ಲಿ ಸ್ವಲ್ಪ ನೀವು ಒಂದು ಅರ್ಧ ಲೋಟನಷ್ಟು ನೀವು ನೀರನ್ನು ಹಾಕಿದರೆ ಒಳ್ಳೆಯದು, ಬೆಲ್ಲ ನೀಟಾಗಿ ಕರಗಿ ಹೋಗುತ್ತೆ. ನೋಡಿ, ನಾನೀಗ ಒಂದು ಅರ್ಧ ಕಪ್ನಷ್ಟು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟನ್ನು ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಜಾಸ್ತಿ ಅಥವಾ ಕಮ್ಮಿನ ಮಾಡ್ಕೊಳ್ಬಹುದು. ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಕಂಪ್ಲೀಟಾಗಿ ಇದು ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಪೂರ್ತಿ ಕರಗಿ ಅದು ನೋಡಿ ಪಾಕ ಥರ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಳೋಣ. ನೋಡಿ, ಈ ಬೆಲ್ಲದ ಪಾಕ ಚೆನ್ನಾಗಿ ಆಗಬೇಕು. ಮಧ್ಯೆ ಹೀಗೆ ಕೈ ಆಡಿಸ್ತಾ ಇರಿ. ಹಾಗೆಯೇ ಒಂದು ನೀರಿಗೆ ನೀವು ಒಂದು ಲೋಟದಲ್ಲಿ ನೀರು ತೊಗೊಂಡ್ಬಿಟ್ಟು ಆ ಪಾಕನ ಸ್ವಲ್ಪ ಹಾಕಿದಾಗ ಆ ಪಾಕ ಏನಾದರೂ ಪೂರ್ತಿ ಸ್ಪ್ರೆಡ್ ಆಯಿತು ಅಂದರೆ ಇನ್ನೂ ಅದು ಆಗಿಲ್ಲ ಅಂತ ಹೇಳಿ ಅರ್ಥ. ಅದೇ ನೀವು ಪಾಕ ಮಾಡ್ತಾ ನೀವು ಒಂದು ಲೋಟದಲ್ಲಿ ನೀರು ಹಾಕಿ ಮತ್ತೆ ನೀವು ಹಾಕಿದಾಗ ಅದೇನಾದ್ರು ಪಾಕ ಗಟ್ಟಿ ಆಯಿತು ಅಂದರೆ ಆಗ ಅದು ಕರೆಕ್ಟಾದ ಹದದಲ್ಲಿ ಬಂದಿದೆ ಅಂತ ಹೇಳಿ ಅರ್ಥ. ಹಾಗಾಗಿ ಕೈ ಆಡಿಸ್ತಾ ನೀವು ಮಧ್ಯೆ ಹೀಗೆ ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ತಾ ಇರಬಹುದು. ನೋಡಿ, ನೀವು ನೋಡ್ತಿರ್ಬೋದು, ಇವಾಗ ನಾನು ಆಲ್ರೆಡಿ 2 ಸರಿ ಚೆಕ್ ಮಾಡಿದ್ದೀನಿ ಇದು ಪಾಕ ಆಗಿದೆಯೋ ಇಲ್ವೋ ಅಂತ ಹೇಳಿ ತಿಳಿದುಕೊಳ್ಳಲಿಕ್ಕೆ. ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ.
ಕೈಯಲ್ಲಿ ಕೂಡ ನಾವು ಮುಟ್ಬಿಟ್ಟು ನೋಡಬಹುದು, 1 ಅಥವಾ 2 ಎಳೆ ಪಾಕ ಆದರೆ ಸಾಕು ಅಂತ ಹೇಳ್ತಾರೆ. ನಾನಿಲ್ಲಿ ನೀರಲ್ಲಿ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀರಲ್ಲಿ ಹಾಕಿದ ಮೇಲೆ ಈ ರೀತಿ ಸ್ವಲ್ಪ ಗಟ್ಟಿ ಆಗಬೇಕು, ಆಗ ಮಾತ್ರ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ನೋಡಿ, ಈ ರೀತಿ ಗಟ್ಟಿ ಆದಮೇಲೆ ನಾವು ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಇರುತ್ತಲ್ವ, ಈ ಕಾಯಿ ತುರಿ ಇರುತ್ತಲ್ವ, ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೆಶ್ ಕೊಕೊನೆಟ್ ನಾವು ತುರಿದುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಪರಿಮಳನೂ ಚೆನ್ನಾಗಿರುತ್ತೆ, ಹಾಗೆ ಹೋಳಿಗೆ ಕೂಡ ತುಂಬ ದಿನದವರೆಗೂ ಕೂಡ ಇರುತ್ತೆ. ಈಗ ನೋಡಿ, ನಾನು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಈ ಹೂರಣ ಗಟ್ಟಿಯಾಗಲಿ ಅನ್ನೋದಕ್ಕೆ ನಾನಿಲ್ಲಿ ಹುರಿಗಡಲೆ ಪುಡಿನ ನಾವು ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಬಿಸಿ ಮಾಡಿ ಹುರಿದು ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬಹುದು. ಅಕ್ಕಿ ಹಿಟ್ಟು ಕೂಡ ಹಾಕಿದ್ರೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ಹುರಿಗಡಲೆ ಪುಡಿನ ಹಾಕ್ಕೊಂಡಿದ್ದೀನಿ. ನೀವೆಲ್ಲ ಸ್ವಲ್ಪ ಹೂರಣ ಏನಾದರೂ ತೆಳುವಾದರೆ ಏನು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು ಮೃದುವಾದ ಕಾಯಿ ಹೋಳಿಗೆ ಮಾಡೋದನ್ನು. ನೋಡಿ, ಈ ರೀತಿ ನಮ್ಮ ಹೂರಣ ರೆಡಿಯಾಗಿದೆ. ನೋಡಿ, ಹಾಗೆಯೇ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಕಣಕ ಕೂಡ ರೆಡಿಯಾಗಿದೆ. ಈಗ ನಾವು ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಹಾಗೆಯೇ ನೀವು ಹೂರಣ ಮಾಡುವಾಗ ಹುರಿಗಡಲೆ ಪುಡಿನ ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಅದೇ ಗಟ್ಟಿ ಆಯಿತು ಅಂದರೆ ನಿಮಗೆ ಸ್ಕಿಪ್ ಕೂಡ ಮಾಡಬಹುದು, ಅದು ಹಾಕಲೇಬೇಕು ಅಂತ ಏನಿಲ್ಲ. ನಂತರ ನೋಡಿ, ಕಣಕನ ನೀವು ತೊಗೊಂಡ್ಬಿಟ್ಟು ಹಾಗೆಯೇ ಹೋಳಿಗೆ ಶೀಟಿಗೆ ನೋಡಿ ಈ ರೀತಿ ನಾನು ಫಸ್ಟ್ ಎಣ್ಣೆನ ಸ್ಪ್ರೆಡ್ ಮಾಡಿ, ನಂತರ ನನ್ನ ಕೈಗೂ ಕೂಡ ನಾನು ಎಣ್ಣೆನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ನೋಡಿ ಈ ರೀತಿ ಹಿಟ್ಟನ್ನು ನೋಡಿ ಹೀಗೆ ಪೂರಿ ಆಕಾರದಲ್ಲಿ ರೌಂಡಾಗಿ ಈ ರೀತಿ ನಾನು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮಿಡಲ್ನಲ್ಲಿ ನೋಡಿ ಈ ರೀತಿ ಹೂರಣನ ರೆಡಿ ಮಾಡಿರೋದನ್ನು ಇಡ್ತಾ ಇದ್ದೀನಿ. ತುಂಬ ಗಟ್ಟಿ ಆಗಬಾರ್ದು ಹೂರಣ ಏನಾದರೂ ಗಟ್ಟಿ ಆಗಿಬಿಟ್ರೆ ಹೋಳಿಗೆ ಕೂಡ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನೋಡಿ ಈ ರೀತಿ ಈ ಹದಕ್ಕೆ ಬಂದರೆ ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಪೂರ್ತಿ ಹೂರಣ ಅದು ಒಳಗಡೆ ಆಗಬೇಕು, ಕಣಕ ಪೂರ್ತಿ ಅದನ್ನು ಕವರ್ ಮಾಡ್ಕೋಬೇಕು. ಆ ರೀತಿ ನೀವು ಹೀಗೆ ಮಾಡ್ಕೊಂಡ ನಂತರ ನೋಡಿ ಈ ಮಿಡಲ್ನಲ್ಲಿ ಹೀಗೆ ಇಟ್ಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ತುಂಬ ನೀವು ಫೋರ್ಸ್ಫುಲಿ ಅದನ್ನು ಮಾಡಬೇಡಿ, ನಿಧಾನಕ್ಕೆ ಪ್ರೆಸ್ ಮಾಡಿ. ಹೋಳಿಗೆನ ನೀವು ಬಾಳೆ ಎಲೆಯಲ್ಲೂ ಕೂಡ ಮಾಡಬಹುದು, ಬಟ್ ನನಗಿಲ್ಲಿ ಬಾಳೆ ಎಲೆ ಅವೈಲೇಬಲ್ ಇಲ್ಲ, ಸೊ ಹಾಗಾಗಿ ನಾನು ಹೋಳಿಗೆ ಪೇಪರ್ನ ತೊಗೊಂಡಿದ್ದೀನಿ. ನೀವೇನಾದರೂ ಬಾಳೆ ಎಲೆಯಲ್ಲಿ ಮಾಡ್ತೀರಾ ಅಂದರೆ ಇನ್ನೂ ಕೂಡ ಸೂಪರಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಪೂರ್ತಿ ಈವನ್ ಆಗಿ ಅದು ಎಲ್ಲ ಕಡೆ ಕೂಡ ಹೂರಣ ಸ್ಪ್ರೆಡ್ ಆಗಬೇಕು. ಪೂರ್ತಿ ಹಿಟ್ಟು ಮತ್ತು ಹೂರಣ ಎರಡೂ ಒಂದೇ ಇದರಲ್ಲೇ ಇರಬೇಕು. ಒಂದು ಕಡೆ ಹಿಟ್ಟು ಒಂದು ಕಡೆ ಹೂರಣ ಆ ರೀತಿ ಬರಬಾರ್ದು. ನೋಡಿ, ನೀಟಾಗಿ ಈವನ್ ಆಗಿ ಎಲ್ಲ ಕಡೆ ಕೂಡ ನೀಟಾಗಿ ಇರಬೇಕು, ಆಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಪೂರ್ತಿ ಮಾಡಿ ಆಯಿತು. ಈಗ ಅದ್ರ ಮೇಲ್ಗಡೆ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಹೀಗೆ ತೆಗೆದರೆ ಆಯಿತು. ನೀವು ಬೇಯಿಸುವಾಗ ತುಪ್ಪ ಆದರೂ ಹಾಕಿ ನೀವು ಬೇಯಿಸ್ಬೋದು, ಅಥವಾ ಎಣ್ಣೆ ಆದರೂ ಕೂಡ ಹಾಕಿಬಿಟ್ಟು ಅದನ್ನು ಬೇಯಿಸ್ಬೋದು. ಬಟ್ ಎರಡೂ ಕಡೆಯೂ ಕೂಡ ಒಂದೊಂದು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ನೀವು ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ತುಪ್ಪ ಹಾಕಿ ಬೇಯಿಸಿದರೂ ಕೂಡ ಚೆನ್ನಾಗಿರುತ್ತೆ. ಮೇಲೆ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ 1 ಸ್ಪೂನಿನಷ್ಟು ಹಾಕಿದರೆ ಸಾಕಾಗುತ್ತೆ. ನೋಡಿ, ರುಚಿಯಾದ ಮೃದುವಾದ ತೆಂಗಿನಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ? ನಿಮ್ಮೆಲ್ರಿಗೂ ಕೂಡ ಈ ಹೋಳಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತುಪ್ಪದ ಜೊತೆ ಈ ಹೋಳಿಗೆ ತಿಂತಾ ಇದ್ದರೆ ಆಹಾ ವಾವ್ ವಾವ್ ಅಂತೀರಾ. ಇನ್ಯಾಕೆ ತಡ, ಈ ಸರಿ ಯುಗಾದಿಗೆ ಈ ಹೋಳಿಗೆನ ಮಾಡಿಬಿಡಿ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋವೊಂದಿಗೆ. ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.